ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಯಾರಿಗೆಲ್ಲ ಸಿಗಲಿದೆ BPL ಅಂತ್ಯೋದಯ ಕಾರ್ಡ್, ಯಾರೆಲ್ಲ ಅರ್ಹರು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ರೇಷನ್ ಕಾರ್ಡ್, ಇನ್ನು ಮುಂದೆ ಇವರು BPL ಅಂತ್ಯೋದಯ ರೇಷನ್ ಕಾರ್ಡ್ ಪಡೆಯಲು ಅನರ್ಹ. ಪಡಿತರ ವಿತರಣಾ ವ್ಯವಸ್ಥೆಯ ನಿಯಮಗಳ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೆಳಕಂಡ ಮಾನದಂಡಗಳನ್ನು ಪೂರೈಸುವ ವ್ಯಕ್ತಿಗಳು ಅಥವಾ ಕುಟುಂಬಗಳು BPL ಅಥವಾ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿಗಳನ್ನು ಹೊಂದಲು ಅರ್ಹರಾಗಿರುವುದಿಲ್ಲ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸ್ಪಷ್ಟಪಡಿಸಿದೆ. BPL ಅಂತ್ಯೋದಯ ಕಾರ್ಡ್ಗೆ ಯಾರೆಲ್ಲ ಅರ್ಹರು, ಏನು ಈ ಮಾನದಂಡಗಳು ಅಂತ ನೋಡೋಣ ಬನ್ನಿ. ಪಡಿತರ ಚೀಟಿಯಲ್ಲಿರುವ ಎಲ್ಲ ಸದಸ್ಯರು ಒಟ್ಟಾಗಿ ಹೊಂದಿರುವ ಕೃಷಿ ಭೂಮಿಯ ಪ್ರಮಾಣ 7 ಎಕರೆಗಿಂತ ಹೆಚ್ಚಿದ್ದರೆ ಆ ಕುಟುಂಬವು BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅರ್ಹರಾಗಿರುವುದಿಲ್ಲ. ಇನ್ನೊಂದು ನೋಡೋದಾದರೆ, ವಾಹನ ಒಡೆತನ ಅಂದರೆ ಪಡಿತರ ಚೀಟಿಯ ಯಾವುದೇ ಸದಸ್ಯರು 4 ಚಕ್ರದ ವಾಹನವನ್ನು ಹೊಂದಿದ್ದರೆ, ಅಂದರೆ ಕಾರು ಈ ಥರ ವೆಹಿಕಲ್ಗಳಿರ್ತವಲ್ಲ, ಅದೇನಾದರೂ ಹೊಂದಿದ್ದರೆ ಅಂತಹ ವ್ಯಕ್ತಿ ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು ಅನರ್ಹರಾಗುತ್ತಾರೆ. ತೆರಿಗೆ ಪಾವತಿಸುವವರು, GST ಅಥವಾ ಆದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು ಅಂತ್ಯೋದಯ ಕಾರ್ಡ್ ಅಥವಾ BPL ಪಡೆಯಲು ಅರ್ಹರಲ್ಲ. ಮತ್ತು ಸರ್ಕಾರಿ ಸಹಕಾರಿ ಸಂಸ್ಥೆಗಳ ಉದ್ಯೋಗಸ್ಥರು ನೋಡೋದಾದರೆ, ಸರ್ಕಾರಿ ನೌಕರಿಯಲ್ಲಿರುವ ಯಾವುದೇ ವ್ಯಕ್ತಿ ಅಥವಾ ಅವರ ಅವಲಂಬಿತರು ಅನರ್ಹರು. ಮತ್ತು ಸಹಕಾರಿ ಸಂಘಗಳಲ್ಲಿ ಕಾಯಂ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿ ಅಥವಾ ಅವಲಂಬಿತ ಕುಟುಂಬ ಸದಸ್ಯರು ಅನರ್ಹರು. ಅಂದರೆ BPL ಕಾರ್ಡ್ಗೆ ಅಂತ್ಯೋದಯ ಕಾರ್ಡ್ಗೆ ಅನರ್ಹರು ಅಂತ ಇಲ್ಲಿ ಹೇಳ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಅಥವಾ ಮಂಡಳಿಗಳು, ನಿಯಮಗಳು ಅಥವಾ ಸ್ವಾಯತ್ತ ಸಂಸ್ಥೆ ಮಂಡಳಿಯ ಕಾಯಂ ನೌಕರರು ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು BPL ಅಥವಾ ಅಂತ್ಯೋದಯ ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ. ಅಷ್ಟೇ ಅಲ್ಲ, ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು ಸಹ ಅನರ್ಹರಾಗಿರುತ್ತಾರೆ. ಮತ್ತು ವೃತ್ತಿಪರರು ಮತ್ತು ಡೀಲರ್ಗಳು ಅಂದರೆ ವೃತ್ತಿಪರರು, ನೌಕರರು ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು ಅನರ್ಹರು. ಇನ್ನೊಂದು ನೋಡೋದಾದರೆ, ನೋಂದಾಯಿತ ಗುತ್ತಿಗೆದಾರರು, APMC ಟ್ರೇಡರ್ಗಳು, ಕಮಿಷನ್ ಏಜೆಂಟ್ರು ಇರ್ತಾರಲ್ವ ಅವರು, ಬೀಜ ಮತ್ತು ಗೊಬ್ಬರ ಡೀಲರ್ಗಳು ಇತ್ಯಾದಿ ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು BPL ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅರ್ಹರಾಗಿರುವುದಿಲ್ಲ, ಅಂದರೆ ಅನರ್ಹರಾಗಿರುತ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂದರೆ, ಎಲ್ಲ ಸಂದರ್ಭಗಳಲ್ಲೂ ಅವಲಂಬಿತ ಕುಟುಂಬ ಸದಸ್ಯರು ಅಂದರೆ ತಂದೆ, ತಾಯಿ, ಪತ್ನಿ ಮತ್ತು ಅವಿವಾಹಿತ ಮಕ್ಕಳು ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಇವರಿಗೆ ಸಂಬಂಧಪಟ್ಟವರು ಸಹ ಅನರ್ಹರಾಗಿರ್ತಾರೆ BPL ಅಂತ್ಯೋದಯ ಕಾರ್ಡ್ಗೆ ಅಂತ ಇಲ್ಲಿ ಹೇಳ್ತಾ ಇದೆ. ಅನರ್ಹ ವ್ಯಕ್ತಿಗಳು ತಕ್ಷಣವೇ ತಮ್ಮ BPL ಅಂತ್ಯೋದಯ ಕಾರ್ಡ್ಗಳನ್ನು ಆಹಾರ ಇಲಾಖೆಗೆ ಹಿಂತಿರುಗಿಸಬೇಕಾಗಿ ಕೋರ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಕರ್ನಾಟಕ ರಾಜ್ಯ ಸರ್ಕಾರ. ನೋಡಿದ್ರಲ್ಲ, BPL ಅಂತ್ಯೋದಯ ಕಾರ್ಡ್ಗೆ ಯಾರೆಲ್ಲ ಅನರ್ಹರ ಆಗಿರ್ತಾರೆ, ಯಾರಿಗೆಲ್ಲ ಸಿಗಲ್ಲ BPL ಅಂತ್ಯೋದಯ ಕಾರ್ಡ್ ಅನ್ನೋದು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.